ಕೆಲವೊಂದು ವಸ್ತುಗಳು ನಿಮ್ಮ ಕೈಯಿಂದ ಬಿದ್ದರೆ ಇದು ಮುಂಬರುವ ಬಿಕ್ಕಟ್ಟಿನ ಸಂಕೇತವಾಗಿರುತ್ತದೆ. ಹಾಗಾಗಿ ಅದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಿಷಯಗಳು ನಿಯಂತ್ರಣ ತಪ್ಪಿದಾಗ ಅದು ದುರಾದೃಷ್ಟವನ್ನು ತರುತ್ತದೆ. ಅಂತಹ ಘಟನೆಗಳು ಮುಂಬರುವ ತೊಂದರೆಗಳ ಬಗ್ಗೆ ಎಚ್ಚರಿಸುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಯಾವುದು ಅಶುಭವೆಂದು ಪರಿಗಣಿಸಲಾಗಿದೆ ಎಂದು ತಿಳಿಯೋಣ. ಭಾರತದಲ್ಲಿ ಧಾನ್ಯಗಳನ್ನು ದೈವಿಕವೆಂದು ಪರಿಗಣಿಸಲಾಗುತ್ತದೆ. ತಿನ್ನುವಾಗ ಅಥವಾ ಬಡಿಸುವಾಗ ಆಹಾರವನ್ನು ಬೀಳಿಸುವುದು ದುರಾದೃಷ್ಟ. ಸೇವೆ ಮಾಡುವಾಗ ಅದು ನಿಮ್ಮ ಕೈಯಿಂದ ಬಿದ್ದರೆ ಅದು ಅನ್ನಪೂರ್ಣ ದೇವಿಗೆ ಅಥವಾ ತಾಯಿ ಲಕ್ಷ್ಮಿಗೆ ಅವಮಾನ ಮಾಡಿದಂತೆ. ಇದು ಕುಟುಂಬದಲ್ಲಿನ ಬಡತನವನ್ನು ಸೂಚಿಸುತ್ತದೆ. ನೆಲದ ಮೇಲೆ ಎಣ್ಣೆ ಬಿದ್ದರೆ ಅಶುಭ. ತೈಲವು ಶನಿಯ ಸಂಕೇತವಾಗಿದೆ. ಆದ್ದರಿಂದ ತೈಲವು ನಿಮ್ಮ ಕೈಯಿಂದ ಆಗಾಗ್ಗೆ ಬಿದ್ದರೆ ಇದು ಹಣಕಾಸಿನ ನಷ್ಟವನ್ನು ಸೂಚಿಸುತ್ತದೆ. ಉಪ್ಪು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉಪ್ಪು ರುಚಿಯನ್ನು ಸುಧಾರಿಸುವುದು ಮಾತ್ರವಲ್ಲದೆ ಅದೃಷ್ಟವನ್ನು ತರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಪ್ಪು ಚಂದ್ರ ಮತ್ತು ಶುಕ್ರನ ಸಂಕೇತವಾಗಿದೆ. ಆದ್ದರಿಂದ ಉಪ್ಪು ನಿಮ್ಮ ಕೈಯಿಂದ ಬಿದ್ದರೆ ಅದನ್ನು ದುರಾದೃಷ್ಟ ಎಂದು ಪರಿಗಣಿಸಲಾಗುತ್ತದೆ. ಬೀಳುವ ಉಪ್ಪು ಜೀವನದಲ್ಲಿ ಸಮಸ್ಯೆಗಳನ್ನು ಸೂಚಿಸುತ್ತದೆ. ನಾನು ತಿಳಿಸಿದ ಇದಿಷ್ಟು ಮಾಹಿತಿ ನಿಮಗೆ ಉಪಯೋಗವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.